ನಮಸ್ತೆ ನನ್ನೆಲ್ಲ ಕನ್ನಡಿಗರಿಗೆ. ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಯಾರೆ ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸ್. ಎಷ್ಟು ಖುಷಿ ಆಯಿತು ಅಂದರೆ ನೀವೇ ನೋಡಿ, ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇವತ್ತು ಮಧ್ಯಾಹ್ನದಿಂದನೇ ನಾನು ಸ್ವಲ್ಪ ಎನರ್ಜಿ ಆಗಿದ್ದೆ. ಬೆಳಿಗ್ಗೆ ಅಷ್ಟೊಂದೇನು ಮೂಡ್ ಆಫ್ ಇತ್ತು. ಮಧ್ಯಾಹ್ನದಿಂದ ಬೇಗ ಬೇಗ ಮಾಡೋಣ ಅಂತ ಹೇಳಿ ದೋಸೆಗಾದರೂ ನೆನೆ ಹಾಕೋಣ ಅಕ್ಕಿ ಅಂಥೇಳಿ ಬೇಗ ಬೇಗ ಎಲ್ಲ ಅಕ್ಕಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆನ ಮತ್ತು ಅವಲಕ್ಕಿ ಎಲ್ಲ ಹಾಕಿ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಎಲ್ಲ ಮುಚ್ಚಿಬಿಟ್ಟು ಅದನ್ನು ಒಂದು ನೈಟ್ ಪೂರ್ತಿ ಅದನ್ನು ಬಿಟ್ಬಿಡಬೇಕು. ಅದಾದ ನಂತರ ಚಿಕನ್ ತಂದಿದ್ವಿ. ಚಿಕನ್ ತಂದಿದ್ವಲ್ಲ, ಸಾಂಬಾರು ಮಾಡೋಣ ಅಂಥೇಳಿ ಬೇಗ ಬೇಗ ಎಲ್ಲ ಖಾರಕ್ಕೆ ಏನೇನು ಬೇಕೋ ಅದೆಲ್ಲ ತಗೋತಾ ಇದ್ದೆ. ನೋಡ್ತಿರ್ಬೋದು, ನಾನಿಲ್ಲಿ ಒಂದೊಂದೇ ಸ್ಪೈಸಸ್ನ ಕಟ್ ಮಾಡ್ತಾ ಇದ್ದೀನಿ. ಅಷ್ಟೊಂದೇನು ಮೂಡಿರಲಿಲ್ಲ, ಆದ್ರೂ ಚಿಕನ್ ತಂದಿದ್ವಲ್ಲ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ನೋಡಿ, ಖಾರಕ್ಕೆ ಏನು ಬೇಕೋ ಅದೆಲ್ಲ ತಗೋತಾ ಇದ್ದೀನಿ. ಇದು ಹೆಂಗಾಗೋಗ್ಬಿಡ್ತು ಅಂದರೆ, ನಾನು ಸಾಂಬಾರು ಮಾಡೋಣ, ಚಿಕನ್ ಸಾಂಬಾರು ಅಂತ ಅಂದ್ಕೊಂಡಿದ್ದೆ. ಇನ್ನೇನು ಅವರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಚಿಕನ್ ಕರಿ ತುಂಬ ಇಷ್ಟ. ಚಿಕನ್ ಫ್ರೈನೇ ಮಾಡಿಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಚಿಕನ್ ಸಾಂಬಾರಿಗೇ ಇಲ್ಲಿ ನಾನು ಖಾರ ರುಬ್ಕೊಂಡಿದ್ದು. ಅದಕ್ಕೆ ಖಾರ ರುಬ್ಬಿದ್ನಲ್ಲ, ಅದಕ್ಕೂ ಅದೇ ಆಗಿಬಿಡುತ್ತೆ ಅಂಥೇಳಿ ನಾನು ಮೊದಲಿಗೆ ಅಂದ್ಕೊಂಡಿರಲಿಲ್ಲ ನಾನು ಚಿಕನ್ ಫ್ರೈ ಮಾಡಬೇಕು ಅಂತ. ಅದಾದ ನಂತರ ಇನ್ನೇನು ನಾಳೆ ಹೋಗಿಬಿಡ್ತಾರಲ್ಲ ಅಂತ ಹೇಳಿ ಬೇಗ ಬೇಗ ಮಾಡಿಬಿಡೋಣ ಅಂತ ನಾನು ರೆಡಿ ಮಾಡಿಕೊಂಡೆ. ನೋಡಿ, ಎಲ್ಲ ನಾನೊಂದು ವಿಚಾರ ಅದರಲ್ಲಿ ಹೇಳಿದ್ದೀನಿ, ಅದು ಮ್ಯೂಟ್ ಆಗಿದೆ. ಹೇಗಂದರೆ, ಈಗಿನ ಜನಗಳು ನಮಗೆ ಸಾಥ್ ಕೊಡೋದಕ್ಕಿಂತ ಹೆಚ್ಚಾಗಿ ಹಿಂದೆಯಿಂದ ಚೂರಿ ಹಾಕೋರು ಇದ್ದಾರೆ. ನಾವಿವಾಗ ತೆಂಗಿನಕಾಯಿನ ಹೇಗೆ ಬಳಸ್ಕೊತೀವಿ, ತೆಂಗಿನ ಚಿಪ್ಪನ್ನ ಹೇಗೆ ಎಸಿತೀವೋ ಆ ಥರ ಎಸ್ದು ಬಿಡಬೇಕು. ಅದನ್ನು ಮತ್ತೆ ತಗೊಳ್ಳೋದು ಅದು ಕೆಲ್ಸಕ್ಕೆ ಬರಲ್ಲ ತಾನೇ. ಕೆಲವೊಮ್ಮೆ ಕೆಲ್ಸಕ್ಕೆ ಬರುತ್ತೆ, ಬಟ್ ಅದನ್ನು ನಾವು ಜಾಸ್ತಿ ಬೀಸಾಡೋದೇ ಅಲ್ವಾ. ಹಾಗಾಗಿ ಬಿಸಾಕ್ಬಿಡಬೇಕು. ಅದಾದ ನಂತರ ನಾನಿಲ್ಲಿ ಖಾರನೂ ರುಬ್ಕೋತಾ ಇದ್ದೀನಿ. ಖಾರ ರುಬ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ನಾವಿಲ್ಲಿ ಖಾರಕ್ಕೆ ಏನೇನು ಎಲ್ಲ ಸ್ಪೈಸಸ್ ಕಟ್ ಮಾಡಿದ್ದು ಅದೆಲ್ಲ ಹಾಕಿ ಮಿಕ್ಸಿ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡಿಬಿಡಬೇಕು. ಅದಾದ ನಂತರ ನೋಡ್ತಿರ್ಬೋದು, ನಾನಿಲ್ಲಿ ಬಾಣಲೆಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಚಿಕನ್ ಹಾಕಿ ಅದನ್ನು ಮತ್ತು ಚಿಕನ್ ಜೊತೆಗೇ ನಾನಿಲ್ಲಿ ಚಿಕನ್ ಮಸಾಲಾನು ಹಾಕಿ ಒಂದು 5 ನಿಮಿಷ ಅದನ್ನು ಹಾಗೆ ಫ್ರೈ ಮಾಡ್ತಾ, ಅದಾದ ನಂತರ ನಾನಿಲ್ಲಿ ಖಾರ ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಕ್ವಾಂಟಿಟಿಲೇ ಹಾಕ್ತಾಯಿದ್ದೀನಿ. ಒಂದು 3 ಜನ ತಿನ್ನೋಷ್ಟೇ ಮಾಡ್ತಾ ಇರೋದು ನಾನು. ನೋಡ್ತಿರ್ಬೋದು, ಉಪ್ಪು ಕೂಡ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಅದು ಆಲ್ರೆಡಿ ತಳ ಹಿಡ್ಕೊಂಡಿತ್ತು. ಹೊರ್ಗಡೆ ಹೋಗಿ ನೋಡಿದ್ರೆ ನಮ್ಮ ಪಾಪು ಇಬ್ಬರೂ ಆಟ ಆಡ್ತಾಯಿದ್ರು. ನೋಡ್ತಿರ್ಬೋದು, ಇವತ್ತು ಒಂಥರ ಮೂಡ್ ನನಗೆ. ಅಷ್ಟೊಂದೇನು ಫುಲ್ ಬೇಜಾರಲ್ಲಿ, ಎನರ್ಜಿನೇ ಇರಲಿಲ್ಲ. ಇರಲಿ ಅಂತ ಹೇಳಿ ಬೇಗ ಬೇಗ ಮುಗಿಸ್ಬಿಡೋಣ ಅಂಥೇಳಿ ನಾನು ಕೂಡ ಫ್ರೈ ಆಯ್ತಲ್ಲ ಅಂತ ಹೇಳಿ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ಹೋಗಿ ನೋಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಕೂಡ ಅಷ್ಟೇ ಇಷ್ಟಪಟ್ಟು ತಿಂದರು. ಅದಾದ ನಂತರ ನಾನು ತಿಂದಮೇಲೆ ಚಿಕನ್ ಸಾಂಬಾರಾದರೂ ಮಾಡೋಣ ಅಂತ ಹೇಳಿ ಬೇಗ ಬೇಗ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ತೊಳೆದಿರೋ ಚಿಕನ್ ಹಾಕಿಬಿಟ್ಟು, ಅದಾದ ನಂತರ ಕರಿಬೇವು ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕರಿಬೇವು ಮಿಸ್ ಮಾಡೋದೇ ಇಲ್ಲ. ಚಿಕನ್ ಸಾಂಬಾರಾಗಿರಲಿ, ಚಿಕನ್ ಫ್ರೈ ಆಗಿರಲಿ, ಎಲ್ಲದನ್ನು ಮಾಡ್ತೀನಿ, ಅದರಲ್ಲೇ ಹಾಕ್ತೀನಿ. ಮಾಡ್ತೀನಲ್ಲ ಅದರಲ್ಲೇ ಹಾಕ್ತೀನಿ. ಅದಾದ ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಖಾರ ಹಾಕಿ ಅದನ್ನೆಲ್ಲ ಬೇಯೋದಕ್ಕೆ ಬಿಟ್ಬಿಟ್ಟು, ಅದಾದ ನಂತರ ನಾನು ದೋಸೆ ಹಿಟ್ಟು ಕೂಡ
ಚೆನ್ನಾಗಿ ನೆನೀತಾ ಇದೆಯಾ ಅಂತ ನೋಡಿದೆ. ಅದಾದ ನಂತರ ಹೊರ್ಗಡೆ ಬಂದು ನೋಡಿದ್ರೆ ನಮ್ಮ ಪಾಪು ನೋಡು, ನಾನು ಕ್ಯಾಮ್ರಾ ಹೋಗಿ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದರೆ ಸಾಕು, ಬರೀ ಅವಳು ಡ್ಯಾನ್ಸ್ ಮಾಡೋದೇ ಆಗೋಗ್ಬಿಡ್ತು. ಅದಾದ ನಂತರ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಹೋಗಿ ಮುಖನಾದರೂ ವಾಶ್ ಮಾಡ್ಕೊಂಬರೋಣ ಅಂಥೇಳಿ ಯೋಚನೆ ಮಾಡ್ಕೋತಾ ನಮ್ಮ ಯಜಮಾನ್ರು ಡ್ರೈ ಫ್ರೂಟ್ಸ್ ವ್ಯಾಪಾರ ಮಾಡ್ತಾರಲ್ವ, ಸೊ ಹಂಗಾಗಿ ಖರ್ಜೂರ ತಂದಿದ್ದರು, ಅದನ್ನು ನೋಡ್ತಾ ಇದ್ದೆ. ಅದಾದ ನಂತರ ಒಂದು ಬ್ಲೌಸ್ ಹೊಲಿಯೋಣ ಅಂಥೇಳಿ, ಅದು ಬ್ಲೌಸ್ ಹೊಲ್ದಿರೋ ಕ್ಲಿಪ್ಸ್ ಇಲ್ಲ. ಸೊ ನನಗೆ ಬರೋ ಥರ ನಾನು ನನಗೆ ಫಿಟ್ಟಿಂಗ್ ಹೇಗಿರುತ್ತೋ ಆ ಥರ ಹೊಲ್ಕೊಂಡಿದ್ದೀನಿ. ಅಷ್ಟೊಂದೇನು ಪರ್ಫೆಕ್ಟಾಗಿ ಬರಲ್ಲ, ಸೊ ನಾನು ಕಲಿಬೇಕು ಇನ್ನೂ. ಅದಾದ ನಂತರ ಅವರು ಫೋನ್ ಮಾಡಿ ಹೇಳಿದರು, ಇನ್ನೇನು ನಾನು ಬರ್ತಾಯಿದ್ದೀನಿ, ಚಪಾತಿನಾದರೂ ಮಾಡೋದಕ್ಕೆ ಚಿಕನ್ ಸಾಂಬಾರಿಗೆ ಅಂತ ಹೇಳಿ. ಸೊ ಹಾಗಾಗಿ ಚಪಾತಿ ಹಿಟ್ಟು ಕೂಡ ಕಲಿಸ್ಬಿಟ್ಟು ಅದಾದ ನಂತರ ಸಾಂಬಾರು ರೆಡಿ ಆಗ್ತಿರೋದನ್ನು ನಾನು ನೋಡೋಣ ಅಂತ ಹೋಗಿ ನೋಡಿದೆ. ಅದಾದ ನಂತರ ಮುಖ ವಾಶ್ ಮಾಡಿಕೊಂಡು ಅದಾದ ನಂತರ ಇನ್ನೇನು ಅವರು ಬಂದ್ರಲ್ವ, ಸೊ ಅವರು ನೋಡಿ ಐಟಮ್ ಎಲ್ಲ ಹಾಕ್ಕೊಂಬಂದರು. ಅದಾದ ನಂತರ ಹೊರಗಡೆ ಒಂದು 5 ನಿಮಿಷ ಮಾತಾಡಿಕೊಂಡು ಅದಾದ ನಂತರ ಈ ಕಡೆ ಒಳಗಡೆ ನೋಡ್ತಿರ್ಬೋದು ನಮ್ಮ ಅಕ್ಕ ಚಪಾತಿ ಆಲ್ರೆಡಿ ಮಾಡ್ತಾಯಿದ್ರು. ಸೊ ಹಂಗಾಗಿ ಅದೊಂದು ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಹೇಳಿ ಒಳಗಡೆ ಹೋಗಿ ಅವಳು ಕೂಡ ಚಪಾತಿ ಮಾಡ್ತಾಯಿದ್ಲು. ಸೊ ಅದಾದ ನಂತರ ನೋಡ್ತಿರ್ಬೋದು ನಮ್ಮ ಮದುವೆ ವಿಡಿಯೋನ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಮದುವೆ ವಿಡಿಯೋ ಹಾಕಿದರೆ ಸಾಕು, ಬರೀ ಕುಣಿಯೋದೇ, ಹಾಡು ಹಾಕಿರ್ತಾರಲ್ವ, ಸೊ ಬರೀ ಕುಣಿ ಅಂತಲೇ ಇರ್ತಾರೆ. ಸೊ ಅವರು ಕೂಡ ನೋಡ್ತೀನಿ ಅಂದರು. ಸೊ ಅದಕ್ಕೆ ಹಾಗಾಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಅದಾದ ನಂತರ ಊಟ ಮಾಡಿರೋ ಕ್ಲಿಪ್ಸ್ ತಗೊಂಡಿಲ್ಲ. ಅದಾದ ನಂತರ ನಾವು ದೋಸೆ ಹಿಟ್ಟು ಬ್ಯಾಟರ್ ಕೂಡ ರುಬ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.